ಹರಿಃ ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವಃ ಸನಾತನಃ. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಅಂತ ಹೇಳಿದರೆ ಕಪ್ಪು ಅಂತ ಸಾಮಾನ್ಯ ಅರ್ಥ. ಆದರೆ ಪರಮಾತ್ಮನ ಹೆಸರು ಕೃಷ್ಣ ತಾನು ಕಪ್ಪಿದ್ದಾನೆ ಅಂತಲ್ಲ, ಅವ ಕರ್ಷಣೆ ಮಾಡ್ತಾನೆ ಅಂತ, ಆಕರ್ಷಣೆ ಮಾಡ್ತಾನೆ. ಏನು ಪ್ರಯೋಜನ ಅಂತ ಕೇಳಿದರೆ ಅನುಗ್ರಹ ಮಾಡ್ತಾನೆ ಅಂತ. ನಮಗೆ ಬೇಕಾಗಿರುವಂತಹ ಸಂಸಾರದಲ್ಲಿರ್ಬೋದು, ಪರಲೋಕದಲ್ಲಿರಬಹುದು, ಜ್ಞಾನವನ್ನು, ಸಂಪತ್ತನ್ನು, ಐಶ್ವರ್ಯವನ್ನು, ಆರೋಗ್ಯವನ್ನು, ಕುಟುಂಬವನ್ನು ಎಲ್ಲವನ್ನೂ ಕೂಡ ಕೃಷ್ಣ ಅನುಗ್ರಹಿಸ್ತಾನೆ. ವಿಶೇಷವಾಗಿ ಒಂದು ಬಾರಿ ಕೃಷ್ಣನ ಸ್ಮರಣೆ ಮಾಡಿದರೆ ಒಂದು ಫಲ ಅಂತ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಕಲಿಕಾಲದಲ್ಲಿ ಕೃಷ್ಣ ಸ್ಮರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಮಂತ್ರಗಳ ವ್ಯವಸ್ಥೆಯನ್ನು ಹೇಳುವಾಗಲೂ ಕೂಡ ಆಚಾರ್ಯ ಮಧ್ವರು ತಂತ್ರಸಾರದಲ್ಲಿ ವಾಸಿಷ್ಠ ವೃಷ್ಣಿ ಪ್ರವರ ಮಂತ್ರಾಹ ತತ್ರಾಪಿ ವೀರ್ಯದಾಹ ಅಂತ ಹೇಳಿದ್ದಾರೆ. ಅಂದರೆ ವೇದವ್ಯಾಸ ಮಂತ್ರ ಹಾಗೆ ಕೃಷ್ಣ ಮಂತ್ರ ಬಹಳ ಪವರ್ಫುಲ್, ಸ್ಟ್ರಾಂಗ್ ಆದ ಮಂತ್ರ, ನಮಗೆ ಸಕಲ ಅಭೀಷ್ಟಗಳನ್ನು ಕೊಡುವ ಮಂತ್ರ ಅಂತ ಹೇಳಿದ್ದಾರೆ. ಅಂತಹ ಕೃಷ್ಣದ ಮಂತ್ರದ ಜಪ ಹಾಗೆ ಲೇಖನ ಒಂದು ಯಜ್ಞವಾಗಿ ಪರಿಗಣಿಸಿ ಶ್ರೀಪಾದರು ಕೃಷ್ಣನನ್ನು ಮುಟ್ಟಿ ಪರ್ಯಾಯವನ್ನು ನಡೆಸ್ತಾ ಇದ್ದಾರೆ. ಜನಸಾಮಾನ್ಯರು ನಾವೆಲ್ಲ ಏನು ಮಾಡಬಹುದು ಕೇಳಿದರೆ ಕೃಷ್ಣ ಸ್ಮರಣೆಯನ್ನು ಮಾಡಬಹುದು, ಕೃಷ್ಣನ ಮಂತ್ರವನ್ನು ಬರೆಯುವಂಥದ್ದು. ಓದಿ ಕಲಿಯುವುದಲ್ಲ, ಬರೆದು ಕಲಿ ಅಂತ. ಯಾಕೆ ಕೇಳಿದರೆ ಬರೆದ್ರೆ ಪ್ರಯೋಜನ ಜಾಸ್ತಿ ಅಂತ, ಪರಿಣಾಮ ಜಾಸ್ತಿ ಅಂತ. ಹಾಗೆ ಕೃಷ್ಣನ ಒಂದು ಬಾರಿ ಸ್ಮರಣೆಕ್ಕಿಂತ ಸಹ ಒಂದು ಬಾರಿ ಶ್ರೀ ಕೃಷ್ಣಾಯ ನಮಃ ಅಂತ ಬರೆದ್ರೆ 100 ಬಾರಿ ಕೃಷ್ಣನ ಸ್ಮರಣೆ ಮಾಡಿದ ಹಾಗೆ. ಹರಿವಂಶದಲ್ಲಿಯೂ ಕೂಡ ಅಂತಹ ಲೇಖನ ಯಜ್ಞವನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಶಾಸ್ತ್ರಸಮ್ಮತವಾದ ಕೆಲಸ, ಎಲ್ಲ ಜಾತಿ ವರ್ಗ ಲಿಂಗ ಮತ ಭೇದಗಳಿಲ್ಲದೆ ಕೃಷ್ಣ ಭಕ್ತರಾಗಿ ಈ ಮಂತ್ರವನ್ನು ನಾವೆಲ್ಲ ಸೇರಿ ಜಪ ಮಾಡೋಣ. ಹಾಗಾಗಿ ನಾವೆಲ್ಲರೂ ಕೂಡ ಆ ಕೃಷ್ಣ ಲೇಖನ ಯಜ್ಞಕ್ಕೆ ಭಾಗಿಯಾಗಿ ಶ್ರೀ ಕೃಷ್ಣಾಯ ನಮಃ ಎನ್ನುವಂತಹ ನಾಮವನ್ನು ಬರೆದು ಕೃಷ್ಣನ ಸ್ಮರಣೆಯನ್ನು ಸದಾಕಾಲ ಮಾಡ್ತಾ ವಿಶೇಷವಾಗಿ ಕೃಷ್ಣನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಾಯಕೋ ಬಲಿ ವೃಂದಾವನಾಂತಃ ಸಂಚಾರಿ ತುಳಸೀದಾಮಭೂಷಣಃ.